ಗಾಯ್ಸ್ ಎಲ್ಲರೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಟ್ಸ್ಗೆ ಸ್ವಾಗತ. IPL ಮುಗೀತು. ಇವಾಗ IPL ಮುಗಿತಾ ಇದ್ದಂಗೆನೆ IPL 2026 ಟೀಮ್ ಆಫ್ ದ ಟೂರ್ನಮೆಂಟ್ ನ ಫ್ರೇಮ್ ಮಾಡೋಣ. ನೋಡಿ, ಎಲ್ಲಾ ಟೀಮ್ಸ್ ಓವರ್ ಆಲ್ ಎಲ್ಲಾ ಟೀಮ್ಸ್ ತಗೊಳ್ಳೋಣ. ಅದ್ರಲ್ಲಿ ಯಾರ್ಯಾರು ಬೆಟರ್ ಪರ್ಫಾರ್ಮೆನ್ಸ್ ಕೊಡಿದಾರಲ್ವಾ ಅವ್ರನ್ನೆಲ್ಲ ಸೇರಿಸಿ ಒಂದು ಪ್ಲೇಯಿಂಗ್ 11 ಮಾಡೋಣ. ನೋಡಿ, ಇನ್ನೆಲ್ಲ ಚೆನ್ನಾಗಿರೋರ್ನೇ ಮಾಡ್ಬೇಕು ಅಂತ ಇಂಥವ್ರನ್ನೆಲ್ಲ ಪ್ಲೇಯಿಂಗ್ 11 ತಗೊಳಕ್ಕಾಗಲ್ಲ. ಯಾರು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡಿದಾರಲ್ವಾ ಅವ್ರ ಮಾತ್ರನೇ ಆಡ್ಸ್ಬೇಕಾಗುತ್ತೆ. ಓಪನಿಂಗ್ ಸ್ಲಾಟ್ ಅಂತ ಬಂದಾಗ ನಾನು ಆಯ್ಕೆ ಮಾಡೋದು ಯಾರನ್ನ ಅಂದ್ರೆ ವೈಭವ್ ಸೂರ್ಯವಂಶಿ ಮತ್ತೆ ವಿರಾಟ್ ಕೊಹ್ಲಿ. ವೈಭವ್ ಸೂರ್ಯವಂಶಿನ ಬಿಡಕ್ಕೆ ಆಗಲ್ಲ, ಆ ತರ ಈ ಸೀಸನ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಿರೋದು. ಅದು ಬೇರೆ ಆರೆಂಜ್ ಕ್ಯಾಪ್ ಹೋಲ್ಡರ್ ನ ಬಿಡಕ್ಕಾಗುತ್ತಾ? 776 ರನ್ಸ್ ನ ಸ್ಕೋರ್ ಮಾಡಿರೋದು ಸಕ್ಕದಾಗ ಆಡಿದ್ರೆ ಅವ್ರನ್ನ ಬಿಡಕ್ಕಾಗಲ್ಲ ಎಂಪೈರ್. ಅದರಿಂದ ಮೊದಲನೇ ಸ್ಥಾನ ಅವ್ರಿಗೇನೆ. ಅದಾದ್ಮೇಲೆ ವಿರಾಟ್ ಕೊಹ್ಲಿ ನೋಡಿ 675 ರನ್ಸ್ ನ ಸ್ಕೋರ್ ಮಾಡಿದ್ರು ಈ ಸೀಸನ್ ಅಲ್ಲಿ. ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಕೊಡಿದಾರೆ, ಒಳ್ಳೊಳ್ಳೆ ಮ್ಯಾಚ್ ನ ಆಡಿದಾರೆ. ಬಟ್ ಇವ್ರಿಗಿಂತ ಅಹೆಡ್ ಆಗಿರೋದು ಯಾರಂದ್ರೆ ಶುಭ್ಮನ್ ಗಿಲ್, ಇವರು ಸಾಯಿ ಸುದರ್ಶನ್ ಇದಾರೆ. ಬಟ್ ಆದ್ರೂ ವಿರಾಟ್ ಕೊಹ್ಲಿ ಫೈನಲ್ ಅಲ್ಲಿ ಕೊಟ್ಟಂತ ಮ್ಯಾಚ್ ವಿನ್ನಿಂಗ್ ನಾಕು, ಅದಾದ್ಮೇಲೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಕೂಡ ಆಗಿದ್ರು ಅಲ್ವಾ ಫೈನಲ್ ಅಲ್ಲಿ. ಅದನ್ನ ಕನ್ಸಿಡರ್ ಇಟ್ಕೊಂಡು ಏನ್ ಮಾಡಿದ್ರು, ವಿರಾಟ್ ಕೊಹ್ಲಿನ ಆಯ್ಕೆ ಮಾಡಿರೋದು. ಅದಾದ್ಮೇಲೆ ನಂಬರ್ 3 ಸ್ಲಾಟ್ ಅಲ್ಲಿ ಇಶಾನ್ ಕಿಶನ್ ಕಡೆಯಿಂದ 602 ರನ್ಸ್ ಬಂತು. ಅದು ನೋಡಿ ಒನ್ ಡೌನ್ ಬೇರೆ ಬರ್ತಾ ಇದ್ದು, ಅದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರು. ಅದು ಬೇರೆ ವಿಕೆಟ್ ಕೀಪಿಂಗ್ ಜವಾಬ್ದಾರಿನ ಅವ್ರಿಗೆ ಕೊಡ್ತಾ ಇದ್ದೀನಿ. ಏನಕ್ಕಂದ್ರೆ ವಿಕೆಟ್ ಕೀಪರ್ ಅಷ್ಟೇ ಸಖದಾಗಿ ಮಾಡಿದ್ರು. ನಮ್ ಕಡೆ ನೋಡಿ RCB ಕಡೆ ಜಿತೇಶ್ ಶರ್ಮಾ ವಿಕೆಟ್ ಕೀಪಿಂಗ್ ಜವಾಬ್ದಾರಿ ಚೆನ್ನಾಗಿ ಮಾಡಿದ್ರು. ಬಟ್ ಅವ್ರ ಬ್ಯಾಟಿಂದ ರನ್ಸ್ ಬಂದಿಲ್ಲ. ಬಟ್ ಇಲ್ಲಿ ಇಶಾನ್ ಕಿಶನ್ ನೋಡಿ 602 ರನ್ಸ್ ನ ಸ್ಕೋರ್ ಮಾಡಿರೋದು. ಅದಾದ್ಮೇಲೆ ವಿಕೆಟ್ ಕೀಪಿಂಗ್ ಚೆನ್ನಾಗಿ ಮಾಡಿದ್ರು. ಆದ್ರಿಂದ ಇಶಾನ್ ಕಿಶನ್ಗೆ. ನೆಕ್ಸ್ಟ್ ರಜತ್ ಪಟಿದಾರ್ಗೆ ಕ್ಯಾಪ್ಟನ್ಸಿ ಕೂಡ ಕೊಡ್ತಾ ಇರೋದು. ಹೌದು, ರಜತ್ ಪಟಿದಾರ್ ಕ್ಯಾಪ್ಟನ್ಸಿ ಅಲ್ವಾ RCB ಟ್ರೋಫಿನ ವಿನ್ ಆಗಿದ್ದು, ಆದ್ರಿಂದ ಅವ್ರಿಗೆ ಕ್ಯಾಪ್ಟನ್ಸಿ ಕೊಡ್ತಾ ಇರೋದು. ಅದು ಬೇರೆ ಕ್ಯಾಪ್ಟನ್ಸಿ ಅಲ್ದೇನೆ ಬ್ಯಾಟಿಂಗ್ ರನ್ಸ್ ಬಂದಿದೆ. 501 ರನ್ಸ್ ನ ಸ್ಕೋರ್ ಮಾಡಿರೋದು. ಅದರಿಂದ ಒಳ್ಳೆ ಬ್ಯಾಟಿಂಗ್ ಇದು ಮಾಡಿದಾರೆ, ಒಳ್ಳೆ ಕ್ಯಾಪ್ಟನ್ಸಿ ನಿಭಾಯಿಸಿದಾರೆ ಅಂತ ಹೇಳ್ಬೋದು. ಆದ್ರಿಂದ ನಾನು ರಜತ್ ಪಟಿದಾರ್ಗೆ ಕೊಡ್ತಾ ಇದ್ದೇನೆ. ಅದಾದ್ಮೇಲೆ ಎಂಡಿ ಕ್ಲಾಸನ್ ನೋಡಿ 2 ವಿಕೆಟ್ ಡೌನ್ ಆದ್ಮೇಲೆ ಬರ್ತಾ ಇರೋ ಪ್ಲೇಯರ್ 624 ರನ್ಸ್ ನ ಸ್ಕೋರ್ ಮಾಡಿರೋದು SRH ಕಡೆ. ಆ ತರ ಒಂಥರ ಬ್ಯಾಟಿಂಗ್ ಆಡಿದ್ರು, ಅಗ್ರೆಸಿವ್ ಆಗಿ ಆಡಿದ್ರು. ಒಂಥರ ನೋಡಿ ಕನ್ಸಿಸ್ಟೆಂಟ್ ಆಗಿ ಆಡಿದ್ದು ಯಾರಂದ್ರೆ IPL ಸೀಸನ್ ಅಲ್ಲಿ ಎಂಡಿ ಕ್ಲಾಸನ್ ಅಂತ ಹೇಳ್ಬೋದು. ಬೆಂಕಿಯಾಗಿ ಆಡಿದ್ರು ಅವ್ರನ್ನ ಹಾಕೊಂಡಿದ್ದೀನಿ. ಅದಾದ ನಿತೀಶ್ ರೆಡ್ಡಿ ನೋಡಿ ಒಂಥರ ಆಲ್ರೌಂಡರ್ ಅಲ್ಲಿ. ಈ ಸೀಸನ್ ಅಲ್ಲಿ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಬಂದಾಗ ಯಾರ ಕಡೆಯಿಂದ ಅಷ್ಟೊಂದು ಜನ ಪರ್ಫಾರ್ಮೆನ್ಸ್ ಕೊಡಕ್ಕಾಗಿಲ್ಲ. ಬಟ್ ನೋಡಿ ನಿತೀಶ್ ಕುಮಾರ್ ರೆಡ್ಡಿ ಲಾಸ್ಟ್ ಸೀಸನ್ ಇವ್ರ ಕಡೆಯಿಂದ ಏನಷ್ಟೊಂದು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಲಾಸ್ಟ್ ಸೀಸನ್ ಒಂಥರ ವರ್ಸ್ಟ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ರು. ಬಟ್ ಈ ಸೀಸನ್ ಅಲ್ಲಿ ಬೌಲಿಂಗ್ ಅಲ್ಲೂ ಡಾಮಿನೇಟ್ ಮಾಡಿದ್ರು, ಒಂಥರ ಬ್ಯಾಟಿಂಗ್ ಅಲ್ಲೂ ಡಾಮಿನೇಟ್ ಮಾಡಿದ್ರು ಅಂತ ಹೇಳ್ಬೋದು. ಬ್ಯಾಟಿಂಗ್ ಅಂತ ಬಂದಾಗ 302 ರನ್ಸ್ ನ ಸ್ಕೋರ್ ಮಾಡಿರೋದು, ಮತ್ತೆ 8 ವಿಕೆಟ್ಸ್ ನ ತಗೊಂಡಿರೋದು. ಒಂಥರ ಒಳ್ಳೆ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ನಿತೀಶ್ ಕುಮಾರ್ ರೆಡ್ಡಿ. ಅದಾದ್ಮೇಲೆ ನೆಕ್ಸ್ಟ್ ಇನ್ಯಾರು, KP ಕುನಾಲ್ ಪಾಂಡ್ಯ. ಅವ್ರನ್ನ ಬಿಡಕ್ಕಾಗುತ್ತಾ? ನಮ್ಮ RCBಗೆ ಯಾವ ತರ ನೋಡಿ ಅವ್ರು ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು. ವಿಕೆಟ್ಸ್ ಕೂಡ ತಗೊಂಡಿದ್ದಾರೆ, ಕೆಲವು ಕ್ರೂಷಿಯಲ್ ಇನ್ನಿಂಗ್ಸ್ ನ ಕೂಡ ಆಡಿದ್ದಾರೆ, ಬ್ಯಾಟಿಂಗ್ ರನ್ಸ್ ಬಂದಿದೆ, ಸಕಾಲಾಗಿ ಆಡಿದ್ದಾರೆ. ಒಂಥರ ನೋಡಿ ಈ ಸೀಸನ್ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಆಲ್ರೌಂಡರ್ ಯಾರು ಅಂದ್ರೆ ಕುನಾಲ್ ಪಾಂಡ್ಯ ಅಂತ ಹೇಳ್ಬೋದು. ಆ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿರೋದು. ನೋಡಿ ಕುನಾಲ್ ಪಾಂಡ್ಯ 226 ರನ್ಸ್ ನ ಸ್ಕೋರ್ ಮಾಡಿದ್ದಾರೆ, ಮತ್ತೆ 14 ವಿಕೆಟ್ಸ್ ನ ತಗೊಂಡಿದ್ದಾರೆ. ಅದಾದ್ಮೇಲೆ ಎಕಾನಮಿ ನೋಡಿ 8.4 ಅಷ್ಟೇ. ಒಂದು ಸ್ಪಿನ್ನರ್ ಈ ತರ ಎಕಾನಮಿ ಇಟ್ಕೊಳ್ಬೇಕಂದ್ರೆ ಒಂಥರ ದಮ್ ಇರ್ಬೇಕು, ಸಖತ್ ಒಳ್ಳೆ ಎಕಾನಮಿ ಮೇಂಟೈನ್ ಮಾಡಿದ್ರ ಅಂತ ಹೇಳ್ಬೋದು ಕುನಾಲ್ ಪಾಂಡ್ಯನ. ಮತ್ತೆ ಬೌಲಿಂಗ್ ಕ್ಯಾಟಗರಿ ಅಂತ ಬಂದಾಗ ನಾನು ಸ್ಪಿನ್ ಬೌಲರ್ ಅಂತ ಹೇಳೋದು ಸುನಿಲ್ ನರೇನ್ ಯಾವ ತರ ಮಾಡಿದ್ರೆ ನಿಮ್ಗೆಲ್ಲ ಗೊತ್ತು. ಅವ್ರು ನೋಡಿ ಎಕಾನಮಿ ಕೇಳಿದ್ರೆ ಬೆಚ್ಚಿ ಬಿದ್ದು ಬಿಡ್ತೀರಾ. 6.6 ಯಾವ್ದಾದ್ರು ಒಂದು ಸ್ಪಿನ್ನರ್ ಇಷ್ಟು ಕಡಿಮೆ ಎಕಾನಮಿ ಮೇಂಟೈನ್ ಮಾಡ್ತಾ ಇದ್ರೆ ಅದು ಗ್ರೇಟ್ ಅಂತಾನೆ ಹೇಳ್ಬೋದು. ಯಾರಿಂದನೂ ಸಾಧ್ಯ ಇಲ್ಲ. ಅದು ಸಾಧ್ಯ ಇರೋದು ಮಾತ್ರ ಸುನಿಲ್ ನರೇನ್ ಇಂದಾನೆ. ನೋಡಿ ಇವ್ರದ್ದು ಯಾರ ಕೈಯಿಂದನೂ ರೀಡ್ ಮಾಡಕ್ಕೆ ಆಗಲ್ಲ. ಇವ್ರೊಂಥರ ಬಚ್ಚಿಟ್ಕ ಬರ್ತಾರೆ, ಬಾಲ್ನ ಎಸಿತಾರೆ. ಯಾರ ಕಡೆಯಿಂದ ಲೆಗ್ ಕಟ್ರ್ ಆಗುತ್ತಾ, ಆಫ್ ಕಟ್ರ್ ಆಗುತ್ತಾ, ಇಲ್ಲ ಸೀದಾ ಬರುತ್ತಾ, ಕ್ಯಾರಂ ಬಾಲ್ ಒಂದು ಗೆಸ್ ಮಾಡಕ್ಕೆ ಆಗಲ್ಲ. ಆ ತರ ಹಾಕೋದು ಅದ್ ಯಾವ ತರ ಅಂತ ಗೊತ್ತಾಗ್ತಲ್ಲ ಸುನಿಲ್ ನರೇನ್. ಅವ್ರನ್ನ ಯಾವ ಬ್ಯಾಟ್ಸ್ಮನ್ ರೀಡ್ ಮಾಡಕ್ ಸಹನು ಆಗ್ತಲ್ಲ. ಇನ್ಫ್ಯಾಕ್ಟ್ ವಿರಾಟ್ ಕೊಹ್ಲಿ ಹೇಳ್ತಾರೆ ನಂಗೆ T20 ಸುನಿಲ್ ನರೇನ್ ಎದುರ್ಸಕ್ ಸಖತ್ ಕಷ್ಟ ಅಂತ. ಅವ್ರದ್ದು ಯಾವ ಬಾಲ್ ಯಾವ ತರ ಬರುತ್ತಂತಾನೆ ಗೊತ್ತಾಗಲ್ಲ. ಈ ವಿರಾಟ್ ಕೊಹ್ಲಿಗೆ ಅಂತಲ್ಲ, ಯಾವುದೇ ಬ್ಯಾಟರ್ಗಾದ್ರೂ ಸಖತ್ ಕಷ್ಟನೇ ಇವ್ರನ್ನ ರೀಡ್ ಮಾಡೋದು. ನೋಡಿ 15 ವಿಕೆಟ್ಸ್ ನ ತಗೊಂಡಿದ್ದಾರೆ. ವಿಕೆಟ್ಸ್ ಕಾಲಮಲ್ಲಿ ಕಡಿಮೆ ಇರ್ಬೋದು, ಬಟ್ ಆದ್ರೂ ಎಕಾನಮಿ ಅಂತ ಬಂದಾಗ 6.6 ಒಳ್ಳೆ ಸ್ಪೆಲ್ ಹಾಕಿದಾರೆ ಅಂತ ಹೇಳ್ಬೋದು ಸುನಿಲ್ ನರೇನ್. ನೆಕ್ಸ್ಟ್ ಜೋಫ್ರಾ ಆರ್ಚರ್ ಈ ಸೀಸನ್ ಅಲ್ಲಿ ಒಳ್ಳೆ ಸ್ಪೆಲ್ ಹಾಕಿದ್ದಾರೆ, ಒಳ್ಳೆ ವಿಕೆಟ್ಸ್ ತಗೊಂಡಿದ್ದಾರೆ. ನೋಡಿ 25 ವಿಕೆಟ್ಸ್ ನ ತಗೊಂಡಿದ್ದಾರೆ. ಎಕಾನಮಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರ್ಬೋದು, ಬಟ್ ಆದ್ರೂ ವಿಕೆಟ್ಸ್ ತಗೊಂಡಿದ್ದಾರೆ. ನೋಡಿ ಇವ್ರಿಗೆ ಲಾಸ್ಟ್ ಇಯರ್ ಒಂಥರ ವರ್ಸ್ಟ್ ಸೀಸನ್ ಆಗಿದ್ದು ಜೋಫ್ರಾ ಆರ್ಚರ್ಗೆ ಆ ತರ ಆಗ್ಬಿಟ್ಟಿತ್ತು. ಅದಾದ್ಮೇಲೆ ಯಾವ ತರ ಕಮ್ ಬ್ಯಾಕ್ ಮಾಡಿದ್ರು. ನೋಡಿ ಈ ಸೀಸನ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಭುವಿನ ಬಿಡಕ್ಕಾಗುತ್ತಾ? ನಮ್ಮ RCB ಕಡೆ ನೋಡಿ ಇವರೇ ಒಂಥರ ಬೌಲಿಂಗ್ ನ ಲೀಡ್ ಮಾಡ್ತಾ ಇದ್ರು, ಸಖದಾಗಿ ಮಾಡ್ತಾ ಇದ್ರು. ಪವರ್ ಪ್ಲೇ ದಲ್ಲಿ ಬೇಕಾದ್ರೆ ವಿಕೆಟ್ಸ್ ಅಲ್ಲೂ ತಗೋತಾ ಇದ್ರು. ಲಾಸ್ಟ್ ಅಲ್ಲಿ ಒಂಥರ ಡೆತ್ ಓವರ್ ಅಲ್ಲಿ ಏನಾದ್ರು ಬೇಕಾದ್ರೆ ವಿಕೆಟ್ಸ್ ಅಲ್ಲೂ ಕೂಡ ತಗೋತಾ ಇದ್ರು. ಒಂಥರ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರು. ಎಕಾನಮಿ ನೋಡಿ 7.9 8 ಅಷ್ಟೇ. ಒಂದು ಫಾಸ್ಟ್ ಬಾಲರ್ ಪವರ್ ಪ್ಲೇ ಅಲ್ಲಿ ಹಾಕಿ ಡೆತ್ ಓವರ್ ಅಲ್ಲಿ ಹಾಕಿ 8 ಎಕಾನಮಿನ ಮೇಂಟೈನ್ ಮಾಡ್ತಾ ಇದ್ರೆ ದಮ್ ಇರ್ಬೇಕಂತಾನೆ ಹೇಳ್ಬೋದು. ಆ ತರ ಭುವನೇಶ್ವರ್ ಕುಮಾರ್ ಸ್ಪೆಲ್ ಹಾಕಿರೋದು. ನೋಡಿ ಇವ್ರು ಒಂಥರ ಇವ್ರದ್ದು ಯಾವ ತರ ಗೊತ್ತಾ, ಲೈನ್ ಅಂಡ್ ಲೆಂತ್ ಪಕ್ಕ ಇಟ್ಟಿರ್ತಾರೆ. ಈಗ ಡಿಸಿಪ್ಲಿನ್ ಅನ್ನೋದು ಜಾಸ್ತಿ ಇದೆ, ಮತ್ತೆ ಲೈನ್ ಅಂಡ್ ಲೆಂತ್ ಮೇಲೆ ಕಂಟ್ರೋಲ್ ಅನ್ನೋದು ಜಾಸ್ತಿ ಇದೆ. ಆದ್ರಿಂದ ಕನ್ಸಿಸ್ಟೆಂಟ್ ಆಗಿ ಅಲ್ಲೇ ಹಾಕ್ತಾರೆ. ಅದರಿಂದ ಬ್ಯಾಟರ್ಸ್ ಗೆ ಪಿಕ್ ಮಾಡಕ್ ಆಗಲ್ಲ, ಸಖತ್ ಸ್ಟ್ರಗಲ್ ಪಡ್ತಾರೆ. ಅದಾದ್ಮೇಲೆ ಸ್ವಿಂಗ್ ಅನ್ನೋದು ಮಾಡ್ತಾರಲ್ವಾ, ಆಟ ಆಡ್ಸ್ಬಿಡ್ತಾರೆ ಬ್ಯಾಟ್ಸ್ಮನ್ಸ್ ನ. ಆದ್ರಿಂದ ಭುವಿನ ಆಯ್ಕೆ ಮಾಡ್ಕೊಂಡಿದೀನಿ. 28 ವಿಕೆಟ್ಸ್ ತಗೊಂಡಿದ್ರೆ 7.9 ಎಕಾನಮಿ. ಅದಾದ್ಮೇಲೆ ನೋಡಿ ಕಗಿಸೋ ರಬಾಡ. ಇದು ಪರ್ಪಲ್ ಕ್ಯಾಪ್ ಹೋಲ್ಡರ್ ಇವ್ರು ಬಿಡಕ್ಕಾಗುತ್ತಾ? ಹೌದು, ಇವರು ಎಕಾನಮಿ ಅಂತ ನೋಡಿದಾಗ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದ್ರೆ 9.6.
ಬಟ್ 29 ವಿಕೆಟ್ಸ್ ತಗೊಂಡಿದ್ದಾರೆ. ಬಟ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡಿದ್ದಾರೆ. GT ಆಕ್ಚುಲಿ ಹೇಳ್ಬೇಕಾದ್ರೆ ಇಲ್ಲಿ ತನಕ ಬರೋ ಕಾರಣನು ಇವರು ಕೈಸರ್ ರಬಡನ್ ಅಂತ ಹೇಳ್ಬೋದು. ಅದು ಮೊಹಮ್ಮದ್ ಸಿರಾಜು ಇದ್ದಾರೆ ಇಲ್ಲ ಅಂತಲ್ಲ, ಬಟ್ ಆದ್ರೆ ಅವರು ಡಾಟ್ ಬಾಲ್ಸ್ ಜಾಸ್ತಿ ಆಗಿದ್ದಾರೆ. ಬಟ್ ಅವ್ರು ಸ್ವಲ್ಪ ಜಾಸ್ತಿನೇ ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿದ್ದಾರೆ ಕೆಲವು ಮ್ಯಾಚಸ್. ಆದ್ರಿಂದ ಕೈಸರ್ ರಬಡನ ಆಯ್ಕೆ ಮಾಡ್ಕೊಳ್ತಾ ಇದೀನಿ. ಇಲ್ಲೆಲ್ಲ ನೀವು ಕೇಳ್ಬೋದು ಏನ್ RCB ಪ್ಲೇಯರ್ಸ್ 4 ಜನ ಹಾಕೊಂಡಿದ್ಯಾ ಅಂತ. ಹೌದು, ಯಾಕಂದ್ರೆ RCB ಚಾಂಪಿಯನ್ಸ್ ಆಗಿರೋದು. ಆ RCB ಚಾಂಪಿಯನ್ಸ್ ಆಗಿದ ಕಾರಣ ಏನು ಅಂದ್ರೆ ಎಲ್ಲ ಟೀಮ್ ಅಲ್ಲೆಲ್ಲ ಪರ್ಫಾರ್ಮೆನ್ಸ್ ಕೊಟ್ಟಿರ್ತಾರೆ. ಇಂಡಿವಿಜುವಲ್ ಪ್ಲೇಯರ್ ಇಂದ ಕಪ್ನ ಗೆಲ್ಲಕ್ ಆಗಲ್ಲ. ಕೆಲವರೆಲ್ಲ ಪ್ಲೇಯರ್ಸ್ ಎಲ್ಲ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದಾರಲ್ಲ, ಅದನ್ನ ಕನ್ಸಿಡರ್ ಇಟ್ಕೊಂಡು ನಾನು ಇದು RCB ಪ್ಲೇಯರ್ಸ್ 4 ಜನ ತಗೊಂಡಿದ್ದೀನಿ. ಬಟ್ ನೋಡಿ, ಬೇರೆ ಟೀಮ್ಸ್ ಅವ್ರನ್ನು ತಗೊಂಡಿದ್ದೀನಿ. ಇವರು RR ಅವ್ರನ್ನು ತಗೊಂಡಿದ್ದೀನಿ, SRH ಅವ್ರನ್ನು ತಗೊಂಡಿದ್ದೀನಿ. ಇವರೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆದ್ರಿಂದ ಇವ್ರನ್ನೆಲ್ಲ ತಗೊಂಡಿದ್ದೀನಿ ಅಂತಾನೆ ಹೇಳ್ತಾ ಇದ್ದೀನಿ. ಇದು ನನ್ನ IPL 2026 ನ ಟೀಮ್ ಆಫ್ ದ ಟೂರ್ನಮೆಂಟ್. ಹೌದು ನೋಡಿ, ಬ್ಯಾಟಿಂಗ್ ಆರ್ಡರ್ ಚೆನ್ನಾಗಿದೆ, ಬೌಲಿಂಗ್ ಅಲ್ಲೂ ಚೆನ್ನಾಗಿದೆ, ಮಿಡ್ ಆರ್ಡರ್ ಚೆನ್ನಾಗಿದೆ. ಹೌದು, ಇನ್ನ ಯಾರನ್ನ ಆಯ್ಕೆ ಮಾಡ್ಕೊಳಕತ್ತೆ, ಯಾರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅವ್ರನ್ನ ಆಯ್ಕೆ ಮಾಡ್ಕೊಂಡು ಇನ್ನು ಅಬ್ವಿಯಸ್ಲಿ ಇನ್ನು ಟೀಮ್ ಚೆನ್ನಾಗಿನೇ ಕಾಣ್ಬೇಕು, ಚೆನ್ನಾಗಿನೇ ಕಾಣ್ತಾ ಇದೆ. ಇವಾಗ ನಿಮ್ಮ ಅನಿಸಿಕೆನ ತಿಳಿಸಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಇನ್ನೂ ಬೆಸ್ಟ್ ಆಗಿ ಏನಾದ್ರು ಫ್ರೇಮ್ ಮಾಡಬಹುದಾಯ್ತಾ 11 ಇಲ್ಲಾಂದ್ರೆ ಇವ್ರನ್ನ ಆಡ್ಸ್ಬೇಕಾಗಿತ್ತಾ, ಇಲ್ಲ ಇವ್ರನ್ನ ಆಡ್ಸ್ಬಾರ್ದಾಗಿತ್ತು ಅಂತ ಏನಾದ್ರು ನಿಮ್ಗೆ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ ಪ್ಲೇಯಿಂಗ್ 11 ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.